ಹಲೋ ಬ್ಯೂಟಿಫುಲ್ ಸೋಲ್ಸ್, ನಿಮಗೆಲ್ಲರಿಗೂ ಮಿಸ್ಟಿಕ್ ಮಿರರ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತೇನು ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಸ್ಪೆಷಲ್ ಪರ್ಸನ್ ಅಥವಾ ನಿಮ್ಮ ಪರ್ಸನ್ ಏನಕ್ಕೆ ನಿಮ್ಮನ್ನು ಹೇಟ್ ಮಾಡ್ತಾ ಇದ್ದಾರೆ ಅಥವಾ ಯಾಕೆ ಜಗಳಗಳು ಅವಾಗವಾಗ ಆಗ್ತಿದೆ ಅನ್ನೋದ್ರ ಮೇಲೆ ಶಫಲ್ ಮಾಡಿ ಕಾರ್ಡ್ಸ್ನ ಇಟ್ಟಿದ್ದೀನಿ. ಸೊ ಏನು ಆನ್ಸರ್ ಕೊಡುತ್ತೆ, ಯೂನಿವರ್ಸ್ ನಿಮಗೆ ಏನು ಮೆಸೇಜ್ ಕೊಡುತ್ತೆ, ಏನು ಮಾಡ್ಬೋದು ಅಂತ ನೋಡೋಣ. ರಿನೀವಲ್, ಸ್ಪಾರ್ಕ್, ರಿಫ್ಲೆಕ್ಟಿಂಗ್, ಶ್ಯಾಡೋ ವರ್ಕ್, fulfillment, submission, spring timing card, fears and illusion. ಇದು ಯಾವ ಥರ ಎನರ್ಜಿ ಕೊಡ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅಥವಾ ನಿಮ್ಮ ಸ್ಪೆಷಲ್ ಪರ್ಸನ್ ಏನಿದ್ದಾರೆ ಅಥವಾ ಯಾರಾದರೂ ಆಗಿರ್ಬೋದು, ಫ್ರೆಂಡ್ ಯಾರಾದರೂ ಆಗಿರ್ಬೋದು ನಿಮ್ಮ ಲೈಫಲ್ಲಿ. ಸೊ ಅವರು ತುಂಬ ಭಯದಿಂದ ಯಾರೋ ಒಂದು ಥರ್ಡ್ ಪರ್ಸನ್ ಹಾಕಿರೋ ಒಂದು ಥಾಟಿಂದ ಅವ್ರು ಈ ಥರ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಸಿಟ್ ಮಾಡೋದಾಗಲಿ ಅಥವಾ ಥರ್ಡ್ ಪರ್ಸನ್ ಮಾತು ಕೇಳಿಕೊಂಡು ಇವ್ರು ಈ ಥರ ಮಾಡ್ತಿದ್ದಾರೆ ಅನ್ನೋ ಥರ ಎನರ್ಜಿ ತೋರಿಸ್ತಾ ಇದೆ. ಇನ್ನೊಂದೇನು ಅಂತ ಹೇಳಿದ್ರೆ, ಅವ್ರು ಆಲ್ರೆಡಿ ಫುಲ್ಫಿಲ್ ಆಗಿದ್ದು ನಿಮ್ಮ ಜೊತೆ ರಿಲೇಷನ್ಶಿಪ್ ಅಥವಾ ಇದರಲ್ಲಿ, ಬಟ್ ಅವ್ರು ಏನೋ ಸೀಕ್ ಮಾಡೋಕ್ಕೆ ಹೋಗಿ, ಅಂದರೆ ಇನ್ನೂ ಏನೋ ಕಡಿಮೆ ಇದೆ ನನ್ನ ಲೈಫಲ್ಲಿ, ಸೊ ಇಷ್ಟೇ ಅಲ್ಲ ಅನ್ನೋದನ್ನ ಅಂದ್ಕೊಂಡ್ಬಿಟ್ಟು ಅವ್ರು ಏನು ಮಾಡ್ತಿದ್ದಾರೆ, ಈ ಪ್ಯೂರ್ ಲವ್ ಸಿಗ್ತಾ ಇದ್ರೂ ಕೂಡ ಹೊರಗಡೆ ಹುಡ್ಕಕ್ಕೆ ಹೋಗ್ತಾ ಇದ್ದಾರೆ ಥರ್ಡ್ ಪರ್ಸನ್ನಿಂದ. ಇನ್ನೂ ಬೆಟರ್ ಇರ್ಬೋದೇನೋ, ಇನ್ನೂ ಬೆಸ್ಟ್ ಇರ್ಬೋದೇನೋ ಅನ್ನೋ ಥರ ಮಾಡ್ತಾ ಇದ್ದಾರೆ. ಆಮೇಲೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಮೇಯ್ನಾಗಿ ಏನಂದರೆ ಕೆಲವೊಂದು ಸಿಟ್ಟಾಗಲಿ ಅಥವಾ ಯಾವ ಥರ ಹೇಳ್ಬೋದು, ಒಂಥರ ಒಂದು ಚೈಲ್ಡ್ಹುಡ್ ಟ್ರಾಮಾಸ್ಗಳು, ಕೆಲವೊಂದು ಶ್ಯಾಡೋಸ್ಗಳು ಯಾಕೆ ಅದು ಕೂಡ ನಿಮ್ಮನ್ನು, ಸೊ ಅದನ್ನ ಅವ್ರು ನೋಡಿಬಿಟ್ಟಿದ್ದಾರೆ. ಲೈಕ್ ಆ ಶ್ಯಾಡೋಸ್ ಏನಂದರೆ, ನಿಮಗೆ ಅತಿಯಾದ ಕೋಪ ಬರಬಹುದು, ಇಲ್ಲ ಅಂತ ಹೇಳಿದ್ರೆ ಅತಿಯಾಗಿ ಎಮೋಷನಲಿ ಅಟ್ಯಾಚ್ಡ್ ಆಗಿರೋದು, ಫುಲ್ ಕ್ಲಿಂಗಿ, ಹೇಗೆ ಅಂತ ಹೇಳಿದ್ರೆ ನಂದೇ ಫುಲ್ ಓವರ್ ಪೊಸೆಸಿವ್, ಈ ಥರ ಎಲ್ಲದನ್ನೂ ನೋಡಿಬಿಟ್ಟು ಸೊ ಅವ್ರ ಭಯದಿಂದ ಹೊರಗಡೆ ಬರೋಕ್ಕೆ ನೋಡ್ತಾ ಇದ್ದಾರೆ. ಆಮೇಲೆ ಈ ರಿಲೇಷನ್ಶಿಪ್ಪಲ್ಲಿ ಇವಾಗ ಸದ್ಯದಲ್ಲಿ ನೀವು ಸಪ್ರೇಟ್ ಆಗಿದ್ದೀರಾ ಅಂತ ಹೇಳಿದ್ರೆ, ಸದ್ಯದಲ್ಲೇ ಒಂದು ಸ್ಪಾರ್ಕ್ ಸಿಗೋ ಚಾನ್ಸಸ್ ಇದೆ. ಏನು ಅಂತ ಹೇಳಿದ್ರೆ, ಅವರೇ ಆಗಿ ಕನ್ವಿನ್ಸ್ ಮಾಡೋಕ್ಕೆ ನೋಡ್ತಾರೆ, ಅಥವಾ ಹೀಗಾಗಿದೆ ಅಂತ ಹೇಳಿದ್ರೆ ಕನ್ಫೆಸ್ ಮಾಡ್ತಾರೆ ಅಥವಾ ಕನ್ಫ್ರಂಟ್ ಮಾಡ್ತಾರೆ, ನನಗೆ ಈ ಥರ ಹರ್ಟ್ ಆಗಿದೆ ಅನ್ನೋ ಥರ. ಸೊ ಆ ಥರ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಮತ್ತು ಕೆಲವೊಂದರಲ್ಲಿ ಸಪ್ರೇಷನ್ ಆಗೋ ಚಾನ್ಸಸ್ ಇದೆ. ಇದು ಹೈ ಇದರಲ್ಲಿ ಹೋಗಿಬಿಟ್ಟಿದ್ರೆ ಸಪ್ರೇಷನ್ ಆಗೋ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ. ಸೊ ನೀವೇನು ಮಾಡಬೇಕು ಅಂತ ಹೇಳಿದರೆ, ಅದು ಯಾವುದೇ ರಿಲೇಷನ್ಶಿಪ್ ಇರಲಿ, ಇವಾಗ ಅದು ನಮ್ಮ ಲೈಫಲ್ಲಿ ಏನು ಹೇಳ್ಬೋದು, ಅದು ಇಲ್ಲ ನಮ್ಮ ಲೈಫಲ್ಲಿ, ನಮ್ಮ ಇದರಲ್ಲಿ ಬರ್ದಿಲ್ಲ, ನೀನು ಎಕ್ಸ್ಪೀರಿಯನ್ಸ್ ತೊಗೋಬೇಡ ಅಂತ ದೇವ್ರು ಹೇಳಿದ್ರೆ, ಸೊ ಅದಾಗಿಯೇ ರಿಮೂವ್ ಆಗಿ ಹೋಗುತ್ತೆ ಅಂತಲೂ ಹೇಳ್ಬೋದು. ಇನ್ನೊಂದೇನು ಅಂತ ಹೇಳಿದ್ರೆ, ನೀವೊಂದು ಹೊಸ ಟ್ರಾನ್ಸ್ಫಾರ್ಮೇಷನಿಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ನಿಮ್ಮ ದೇವರು. ಸೊ ಯೂನಿವರ್ಸ್ ನಿಮ್ಮನ್ನು ಅದಕ್ಕೋಸ್ಕರ ಪ್ರಿಪೇರ್ ಮಾಡ್ತಿದೆ. ಸೊ ಕೆಲವೊಂದು ಟ್ರಾನ್ಸ್ಫಾರ್ಮೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲೆಲ್ಲಾದರೂ ನಿಮ್ಮ ಲೈಫಲ್ಲಿ ಈ ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಅಂದರೆ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ಕರೆಕ್ಟಾಗಿ ಆಫ್ಟರ್ 1 year or 2 years ನೀವೇ ಹೇಳ್ತೀರಾ, ಇದಾಗಿದ್ದು ನನ್ನ ಲೈಫಲ್ಲಿ ಒಳ್ಳೆಯದೇ ಆಯಿತು ಅನ್ನೋ ಥರ ಎನರ್ಜಿ ತೋರಿಸ್ತಾ ಇದೆ. ಯಾಕಂತ ಹೇಳಿದ್ರೆ, ಅವ್ರು ನಿಮ್ಮ ಲೈಫಿಗೆ ಬಂದು ಪಾಠ ಕಲಿಸ್ತಾರೆ. ಕಲಿಸ್ಬಿಟ್ಟು ನೀವು ಅಲ್ಲಿ ಕಲ್ತ್ಕೊಂಡ್ರೆ ಇಟ್ಸ್ ಫೈನ್ ಆ್ಯಂಡ್ ಗುಡ್. ಕಲ್ತ್ಕೊಂಡು ನೀವು ಮುಂದೆ ಹೋಗ್ತೀರಾ, ಮೂವ್ ಆನ್ ಆಗಿ ನಿಮ್ಮ ಲೈಫಲ್ಲಿ ಏನು ಬೇಕೋ ಅದರಲ್ಲೇ ಒಂದು ಸ್ಪಾರ್ಕ್ ಸಿಗ್ಬೋದು ನಿಮಗೆ. ನೀವು ಲೈಫ್ನ ಫೈನ್ ಮಾಡ್ತೀರಾ. ಇಲ್ಲ ಅಂತ ಹೇಳಿದ್ರೆ ನೀವು ಅಲ್ಲೇ ಸ್ಟಕ್ ಆಗಿಬಿಟ್ಟು, ಇವಾಗ ಬೈ ಚಾನ್ಸ್ ಇವ್ರು ಹೋದರು, ಸ್ವಲ್ಪ ದಿನ ಇವರಿಂದ ಹೊರಗಡೆ ಬಂದೆ, ನೆಕ್ಸ್ಟು ಎಲ್ಲಾದರೂ ಆಫೀಸಲ್ಲಾಗಲಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಾಗಲಿ, ಫ್ರೆಂಡ್ಸಲ್ಲಾಗಲಿ, ಕೊಲೀಗ್ಸಲ್ಲಾಗಲಿ, ಯಾರಾದರೂ ಲೈಕ್ ಅದೇ ನೇಚರ್ನ ಅಥವಾ ಅದೇ ರೀತಿ ಹರ್ಟ್ ಮಾಡೋರನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ಅದರಿಂದ ನೀವು ಕಂಪ್ಲೀಟಾಗಿ ಹೀಲ್ ಆಗಲೇಬೇಕು. ಹೀಲ್ ಆದ್ರೇ ಈ ರಿಲೇಷನ್ಶಿಪ್ಪಿಂದ, ಅಂದರೆ ಒಂದು ಪಾಠ ಕಲ್ತಿದ್ದೀನಿ ಅನ್ನೋ ಥರ ತೋರಿಸುತ್ತೆ. ಅವರು ಲೈಕ್ ಅವ್ರ ಫಿಯರ್ಸಿಂದ, ಅವ್ರದ್ದು ಶ್ಯಾಡೋಸಿಂದ ಅವ್ರನ್ನೇ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಸೊ ಅವ್ರೇನು ಮಾಡ್ತಾರೆ, ಇದನ್ನೆಲ್ಲ ನಿಮ್ಮ ಮೇಲೆ ಹಾಕ್ತಾ ಇದ್ದಾರೆ. ಸೊ ಅವರಿಗೆ ಬೇಡವೇ ಬೇಡ. ಸೊ ಈ ಥರ ಇರುವಾಗ ನೀವು ನಿಮ್ಮ ಮೇಲೆ ಫೋಕಸ್ ಮಾಡಿಬಿಟ್ಟು ನಿಮ್ಮ ಮೇಲೆ ವರ್ಕ್ ಮಾಡಿ ಲೈಫಲ್ಲಿ ಮುಂದೆ ಬರೋಕ್ಕೆ ನೋಡೋದು ತುಂಬಾ ಇಂಪಾರ್ಟೆಂಟ್. ಹಂಗೆ ಅವ್ರು ನಿಮ್ಮ ಲೈಫಲ್ಲಿ ಇದ್ದರೆ ಎಲ್ಲ ಆದಮೇಲೆ ಅವರೇ ಹೀಲಾಗಿ ನಿಮ್ಮ ಲೈಫಿಗೆ ಬಂದೇ ಬರ್ತಾರೆ. ಸೊ ಅದರಿಂದ ಹೊಸ ರಿನೀವಲ್ ಆಗಿರ್ಬೋದು ಅಥವಾ ನ್ಯೂ ಲೈಫ್ ಸ್ಟಾರ್ಟ್ ಆಗ್ಬೋದು.
ಆ ಥರದ್ದು ಏನಾದರೂ ಇರ್ಬೋದು. ಆಮೇಲೆ ಕೆಲವೊಂದು ಫುಲ್ಫಿಲ್ಮೆಂಟ್ಗಳು ಲೈಫಲ್ಲಿ ಇದ್ದರೂ ಕೂಡ ನೀವು ಇಲ್ದಿರೋದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ. ಸೊ ಅದನ್ನು ಬಿಟ್ಟು ಏನಿದೆಯೋ ನಿಮ್ಗೆ ಬ್ಯೂಟಿಫುಲ್ ಆಗಿರೋ ಫ್ಯಾಮಿಲಿ ಇರುತ್ತೆ, ಫ್ರೆಂಡ್ಸ್ ಇರ್ತಾರೆ, ಅಷ್ಟು ಪ್ರೀತಿ ಮಾಡು, ಅವ್ರಿಗೆ ರೆಸ್ಪೆಕ್ಟ್ ಮಾಡಿ, ಲೈಕ್ ಅದಕ್ಕಿರೋದಕ್ಕೆ ಗ್ರೇಟ್ಫುಲ್ಲಾಗಿ ನೀವು ಆ ಗ್ರೇಟ್ಫುಲ್ನೆಸ್ನ ತೋರಿಸ್ತಾ ಹೋದಂಗೆ ನಿಮ್ಮ ಲೈಫಲ್ಲಿ ನಿಮಗೆ ಬೇಕಾಗಿರೋ ಥರದ ಲವ್ ಲೈಫ್ನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಅನ್ನೋದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಇವತ್ತಿನ ರೀಡಿಂಗ್. ನಿಮ್ಮ ಇಷ್ಟ ದೈವ ಶ್ರೀಕೃಷ್ಣ ಪರಮಾತ್ಮ ಅಥವಾ ನಿಮ್ಮ ಇಷ್ಟ ದೈವ ನಿಮಗೆ ಹೇಗೆ ಬೇಕೋ ಹಂಗೆ ಲೈಫ್ನ ಲೀಡ್ ಮಾಡೋ ಥರ ಗೈಡ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ನಿಮ್ಮ ಎಲ್ಲ ನೋವುಗಳನ್ನ ಹೀಲ್ ಮಾಡಿ ಹ್ಯಾಪಿಯಾಗಿ, ಹೆಲ್ದಿಯಾಗಿ, ಪೀಸ್ಫುಲ್ಲಾಗಿ ಲೈಫ್ನ ನಡೆಸಿ ನೀವು. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೊಂದು ಟೈಮ್ಲೆಸ್ ರೀಡಿಂಗ್ ಮತ್ತು ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ.